ಈಗ ಒಂದು ಕಡೆ ಸಾಹುಕಾರ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಇಬ್ಬರ ನಾಯಕರ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋಣ ಬನ್ನಿ. ಒಂದು ಕಡೆ ಒಬ್ಬರು ಉತ್ತರ ಕರ್ನಾಟಕದ ಪ್ರಬಲ ನಾಯಕರು, ಇನ್ನೊಬ್ರು ದಕ್ಷಿಣ ಕರ್ನಾಟಕದ ಪ್ರಬಲ ಲೀಡರ್ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್. ಒಬ್ರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು, ಇನ್ನೊಬ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಇಬ್ಬರೂ ನಾಯಕರು ರಾಜ್ಯ ಕಾಂಗ್ರೆಸ್ಗೆ ಭವಿಷ್ಯ, ಫ್ಯೂಚರ್ ಅಂತಾರಲ್ಲ, ಈ ಇಬ್ರು ನಾಯಕರು ಕೂಡ ಫ್ಯೂಚರ್. ಆದ್ರೆ ಇವತ್ತು ಇವರಿಬ್ರು ಜೋಡೆತ್ತಾಗಬೇಕಾಗಿತ್ತು, ಆಗಿಲ್ಲ. ಯಾಕಂದ್ರೆ ಇಬ್ರಿಗೂ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ತೆರೆಮರೆಯಲ್ಲಿ ನೇರವಾಗಿ ಸಿಕ್ಕಿದಾಗ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಹಾಯ್ ಬಾಯ್ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ತೆರೆಯ ಹಿಂದೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಇದು ಸ್ಪಷ್ಟ. ಕಾರಣ ಇಷ್ಟೇ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಇಲ್ಲಿದ್ದಾರೆ ಬಿಜೆಪಿ. ಅದಕ್ಕೆ ಕಾರಣ ಯಾರು? ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಕಾರಣ ಏನು? ಬೆಳಗಾವಿ ರಾಜಕೀಯದಲ್ಲಿ ಸುಖಾಸುಮ್ಮನೆ ಮೂಗನ್ನ ತೋರಿಸಿದ್ದಂತಹ ಡಿ ಕೆ ಶಿವಕುಮಾರ್ ಅವರು. ಆಗ ಡಿ ಕೆ ಶಿವಕುಮಾರ್ ಅವರ ಜೊತೆ ಕಿತ್ತಾಡಿಕೊಂಡು ಬಿಜೆಪಿಗೆ ಹೋದಂತಹ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನೇ ಬೀಳಿಸಿದ್ರು. ಅದು ಅವತ್ತಿನ ಪರಿಸ್ಥಿತಿ. ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ವರ್ಸಸ್. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವ ಹಂತಕ್ಕೆ ಹೋಗಿದೆ. ಇನ್ನು ಇಬ್ರು ಕೂಡ ಒಂದೊಂದು ಪಟ್ಟಕ್ಕೋಸ್ಕರ ಕಾದು ಕುಳಿತಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಸಿಎಂ ರೇಸ್ ಅಲ್ಲಿದ್ದಾರೆ, ಕೆಪಿಸಿಸಿ ರೇಸ್ ಅಲ್ಲಿದ್ದಾರೆ. ಎರಡರ ಮೇಲೂ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಧ್ಯಕ್ಷ ಸ್ಥಾನ ಸಿಗಬೇಕು? ಯಾಕೆ ಅಧ್ಯಕ್ಷ ಸ್ಥಾನದ ಮೇಲೆ ಇಷ್ಟೊಂದು ಫೈಟ್ ಇದೆ? ಅದೇ ಬಿಜೆಪಿಲಿ ಇಲ್ವಲ್ಲ ಅಂತ ಕೇಳಕ್ ಹೋಗ್ಬೇಡಿ. ಬಿಜೆಪಿ ಬೇರೆ, ಬಿಜೆಪಿ ಸಂಪ್ರದಾಯ ಬೇರೆ, ಕಾಂಗ್ರೆಸ್ ಸಂಪ್ರದಾಯ ಬೇರೆ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಕಾಂಗ್ರೆಸ್ನ ಸಂಪ್ರದಾಯ ಏನು ಅಂತಂದ್ರೆ, ಹಿಂದಿನ ದಿನದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಒಂದಿದೆ. ಅದು ಪ್ರದೇಶ ಸಮೇತ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಅವರೇ ಸಿಎಂ ಆಗೋದು. ಅದಕ್ಕೋಸ್ಕರನೇ ಕೆಪಿಸಿಸಿ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿರೋದ್ಯಾರು? ಸಿದ್ದು ಅಂಡ್ ಟೀಮ್. ಆಯ್ತು, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಆಯ್ತು, ನಾನು 2.5 ವರ್ಷ ಮುಗೀತು, ಒಂದು ದಾಖಲೆ ಇದೆ, ಅದನ್ನು ಬರೆದ್ಬಿಟ್ಟು ನಾನು ಬಿಟ್ಟು ಕೊಡ್ತೀನಿ ಅಂತ ಮಾತುಕತೆ ಆಡ್ಕೊಂಡು ಬಿಟ್ಟು ಕೊಟ್ಟರು ಅಂದ್ರೂ ಕೂಡ ಸಿದ್ದರಾಮಯ್ಯ ಅವರು ಶಾರ್ಟ್ ಟರ್ಮ್ ಯೋಚನೆ ಮಾಡೋದಿಲ್ಲ, ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ. ಹಾಗಾಗಿ ಕೊಡ್ತೀರಾ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಿ, ಆದ್ರೆ ಕೆಪಿಸಿಸಿ ಪಟ್ಟ ನಮಗೆ ಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿ ನಮಗೆ ಬೇಕು ಅಂತಾರೆ. ಯಾಕೆ? 2028ರಲ್ಲಿ ಚುನಾವಣೆ ಆದಾಗ ಒಂದು ವೇಳೆ ಏನಾದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಆಗಿದ್ರೆ ಸಿದ್ದು ಬಣಕ್ಕೆ ಕಷ್ಟ. ಇದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಕಸರತ್ತು ನಡೀತಾ ಇದೆ ತೆರೆಮರೆಯಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರ? ಸುಮ್ಮನೆ ಕೂರುವಂತ ನಾಯಕರು ಅಲ್ವೇ ಅಲ್ಲ. ಏನ್ ಹೇಳ್ಬೋದು? ನಾನು ರೆಡಿ ಇದೀನಿ, ಪಟ್ಟ ಬಿಡ್ತೀನಿ, ನನ್ನ ತಮ್ಮನ್ನು ಕೊಡಿ, ಪಟ್ಟ ಕಟ್ಟಿ. ಇವ್ರ ಹತ್ರನೂ ಪ್ಲಾನ್ ಇದೆ. ನಮ್ಮ ಹತ್ರ ಮಾತ್ರ ಪ್ಲಾನ್ ಬಿ ಇದೆ, ಪ್ಲಾನ್ ಸಿ ಇದೆ ಅಂತ ಸಿದ್ದು ಟೀಮ್ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಗ ಕಡಲೆಪುರಿ ತಿನ್ಕೊಂಡು ಕೂತಿದ್ರ? ನೋ, ಅವರು ಕೂಡ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅವರ ಡೈಲಾಗ್ ಕೇಳ್ಬೇಕು ನೀವು, ನಿಮ್ಗೆ ಗೊತ್ತಾಗುತ್ತೆ. ಈ ಬೇಡಿಕೆ ಏನಾದ್ರೂ ಇಟ್ರೆ ಆಗ ಒಂದು ರೀತಿಯಲ್ಲಿ ಅಧ್ಯಕ್ಷ ಪಟ್ಟದ ಫೈಟ್ಗೆ ರಂಗ್ ಬರುವಂಥದ್ದು. ನೋಡೋಣ ಏನಾಗುತ್ತೆ ಮುಂದೆ, ಯಾರು ಪಟ್ಟ ಕೇರ್ತಾರೆ ಅನ್ನೋದನ್ನ. ಈಗ ಒಂದು ಕಡೆ ಸಾಹುಕಾರ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಇಬ್ಬರ ನಾಯಕರ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋಣ ಬನ್ನಿ. ಒಂದು ಕಡೆ ಒಬ್ಬರು ಉತ್ತರ ಕರ್ನಾಟಕದ ಪ್ರಬಲ ನಾಯಕರು, ಇನ್ನೊಬ್ರು ದಕ್ಷಿಣ ಕರ್ನಾಟಕದ ಪ್ರಬಲ ಲೀಡರ್ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್. ಒಬ್ರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು, ಇನ್ನೊಬ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಇಬ್ಬರೂ ನಾಯಕರು ರಾಜ್ಯ ಕಾಂಗ್ರೆಸ್ಗೆ ಭವಿಷ್ಯ,
ಫ್ಯೂಚರ್ ಅಂತಾರಲ್ಲ, ಈ ಇಬ್ರು ನಾಯಕರು ಕೂಡ ಫ್ಯೂಚರ್. ಆದ್ರೆ ಇವತ್ತು ಇವರಿಬ್ರು ಜೋಡೆತ್ತಾಗಬೇಕಾಗಿತ್ತು, ಆಗಿಲ್ಲ. ಯಾಕಂದ್ರೆ ಇಬ್ರಿಗೂ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ತೆರೆಮರೆಯಲ್ಲಿ ನೇರವಾಗಿ ಸಿಕ್ಕಿದಾಗ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಹಾಯ್ ಬಾಯ್ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ತೆರೆಯ ಹಿಂದೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಇದು ಸ್ಪಷ್ಟ. ಕಾರಣ ಇಷ್ಟೇ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ? ಬಿಜೆಪಿ. ಅದಕ್ಕೆ ಕಾರಣ ಯಾರು? ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಕಾರಣ ಏನು? ಬೆಳಗಾವಿ ರಾಜಕೀಯದಲ್ಲಿ ಸುಖಾಸುಮ್ಮನೆ ಮೂಗನ್ನ ತೋರಿಸಿದ್ದಂತಹ ಡಿ ಕೆ ಶಿವಕುಮಾರ್ ಅವರು. ಆಗ ಡಿ ಕೆ ಶಿವಕುಮಾರ್ ಅವರ ಜೊತೆ ಕಿತ್ತಾಡಿಕೊಂಡು ಬಿಜೆಪಿಗೆ ಹೋದಂತಹ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನೇ ಬೀಳಿಸಿದ್ರು. ಅದು ಅವತ್ತಿನ ಪರಿಸ್ಥಿತಿ. ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ವರ್ಸಸ್. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವ ಹಂತಕ್ಕೆ ಹೋಗಿದೆ. ಇನ್ನು ಇಬ್ರು ಕೂಡ ಒಂದೊಂದು ಪಟ್ಟಕ್ಕೋಸ್ಕರ ಕಾದು ಕುಳಿತಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಸಿಎಂ ರೇಸ್ ಅಲ್ಲಿದ್ದಾರೆ, ಕೆಪಿಸಿಸಿ ರೇಸ್ ಅಲ್ಲಿದ್ದಾರೆ. ಎರಡರ ಮೇಲೂ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಧ್ಯಕ್ಷ ಸ್ಥಾನ ಸಿಗಬೇಕು? ಯಾಕೆ ಅಧ್ಯಕ್ಷ ಸ್ಥಾನದ ಮೇಲೆ ಇಷ್ಟೊಂದು ಫೈಟ್ ಇದೆ? ಅದೇ ಬಿಜೆಪಿಲಿ ಇಲ್ವಲ್ಲ ಅಂತ ಕೇಳಕ್ ಹೋಗ್ಬೇಡಿ. ಬಿಜೆಪಿ ಬೇರೆ, ಬಿಜೆಪಿ ಸಂಪ್ರದಾಯ ಬೇರೆ, ಕಾಂಗ್ರೆಸ್ನ ಸಂಪ್ರದಾಯ ಬೇರೆ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಕಾಂಗ್ರೆಸ್ನ ಸಂಪ್ರದಾಯ ಏನು ಅಂತಂದ್ರೆ, ಹಿಂದಿನ ದಿನದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಒಂದಿದೆ. ಅದು ಪ್ರದೇಶ ಸಮೇತ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಮಿತಿಯ ಅಧ್ಯಕ್ಷರಿರ್ತಾರೆ, ಅವರೇ ಸಿಎಂ ಆಗೋದು. ಅದಕ್ಕೋಸ್ಕರನೇ ಕೆಪಿಸಿಸಿ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿರೋದು ಯಾರು? ಸಿದ್ದು ಅಂಡ್ ಟೀಮ್. ಆಯ್ತು, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಆಯ್ತು, ನಾನು 2.5 ವರ್ಷ ಮುಗೀತು, ಒಂದು ದಾಖಲೆ ಇದೆ, ಅದನ್ನು ಬರೆದ್ಬಿಟ್ಟು ನಾನು ಬಿಟ್ಟು ಕೊಡ್ತೀನಿ ಅಂತ ಮಾತುಕತೆ ಆಡ್ಕೊಂಡು ಬಿಟ್ಟು ಕೊಟ್ಟರು ಅಂದ್ರೂ ಕೂಡ ಸಿದ್ದರಾಮಯ್ಯ ಅವರು ಶಾರ್ಟ್ ಟರ್ಮ್ ಯೋಚನೆ ಮಾಡೋದಿಲ್ಲ, ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ. ಹಾಗಾಗಿ ಕೊಡ್ತೀರಾ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಿ, ಆದ್ರೆ ಕೆಪಿಸಿಸಿ ಪಟ್ಟ ನಮಗೆ ಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿ ನಮಗೆ ಬೇಕು ಅಂತಾರೆ. ಯಾಕೆ? 2028ರಲ್ಲಿ ಚುನಾವಣೆ ಆದಾಗ ಒಂದು ವೇಳೆ ಏನಾದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಆಗಿದ್ರೆ ಸಿದ್ದು ಬಣಕ್ಕೆ ಕಷ್ಟ. ಇದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಕಸರತ್ತು ನಡೀತಾ ಇದೆ ತೆರೆಮರೆಯಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರ? ಸುಮ್ಮನೆ ಕೂರುವಂತ ನಾಯಕರು ಅಲ್ವೇ ಅಲ್ಲ. ಏನ್ ಹೇಳ್ಬೋದು? ನಾನು ರೆಡಿ ಇದೀನಿ, ಪಟ್ಟ ಬಿಡ್ತೀನಿ, ನನ್ನ ತಮ್ಮನ್ನು ಕೊಡಿ, ನನ್ನ ತಮ್ಮನ್ನು ಕೊಡಿ, ಪಟ್ಟ ಕಟ್ಟಿ, ಪಟ್ಟ ಕಟ್ಟಿ. ಇವ್ರ ಹತ್ರನೂ ಪ್ಲಾನ್ ಇದೆ. ನಮ್ಮ ಹತ್ರ ಮಾತ್ರ ಪ್ಲಾನ್ ಬಿ ಇದೆ, ಪ್ಲಾನ್ ಸಿ ಇದೆ ಅಂತ ಸಿದ್ದುಟ್ಟಿ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಗ ಕಡಲೆಪುರಿ ತಿನ್ಕೊಂಡು ಕೂತಿದ್ರ? ನೋ, ಅವರು ಕೂಡ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅವರ ಡೈಲಾಗ್ ಕೇಳ್ಬೇಕು ನೀವು, ನಿಮಗೆ ಗೊತ್ತಾಗುತ್ತೆ. ಈ ಬೇಡಿಕೆ ಏನಾದ್ರೂ ಇಟ್ರೆ ಆಗ ಒಂದು ರೀತಿಯಲ್ಲಿ ಅಧ್ಯಕ್ಷ ಪಟ್ಟದ ಫೈಟ್ಗೆ ರಂಗ್ ಬರುವಂಥದ್ದು. ನೋಡೋಣ ಏನಾಗುತ್ತೆ ಮುಂದೆ, ಯಾರು ಪಟ್ಟ ಕೇರ್ತಾರೆ ಅನ್ನೋದನ್ನ.